ಕೊಟ್ಟ ರೇಣು ಹಿಡಿಯೋಕೆ ಪ್ರೇಮದ ಬಲೆ. ದರ್ಶನ್ ಕೆರಳಿಸಲು ಪವಿತ್ರ ಬಳಸಿದ್ದೆ ಆ ತಂತ್ರ. ದುರ್ಗಾ ಟು ಬೆಂಗಳೂರು ಕರೆತಂದಿದ್ದೆ ರೋಚಕ. ಚಪ್ಲಿಲಿ ಹೊಡೆಯೋ ತನಕ ವಿರಮಿಸದ ನಾರಿ. ಇದೇ ಇವತ್ತಿನ ಬರ್ನಿಂಗ್ ಸ್ಟೋರಿ ವಿಷಕನ್ಯೆ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ಮೋಹದ ಪಾಶಕ್ಕೆ ಸಿಕ್ಕ ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್ ಸದ್ಯಕ್ಕೆ ನಂಬರ್ 1 ವಿಲನ್. ಮತ್ತೆ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಆತ ನರಳಬೇಕಿದೆ. ಅಷ್ಟಕ್ಕೂ ಇಲ್ಲಿ ತನಕ ಒಂದಲ್ಲ ಒಂದು ಎಡವಟ್ಟುಗಳಿಂದಾಗಿ ಸ್ಯಾಂಡಲ್ವುಡ್ ಬ್ಯಾಡ್ ಬಾಯ್ ಆಗಿದ್ದ ದರ್ಶನ್ ಈ ಸಲ ಸಿಕ್ಕಾಕೊಂಡಿದ್ದು ತಮಗಾಗಿ ಅಲ್ಲ. ಕೊಲೆ ಆರೋಪದಡಿ ಕಂಬಿ ಹಿಂದಕ್ಕೆ ಬಂದಿದ್ದು ಒಂದು ಹೆಣ್ಣಿಗಾಗಿ. ಅದು ವಿಷ ಕನ್ಯೆಯ ವಿಷ ವರ್ತುಲಕ್ಕೆ ಸಿಲುಕಿ. ಸದ್ಯಕ್ಕೆ ತಪ್ಪುವಂತೆ ಕಾಣ್ತಿಲ್ಲ ದರ್ಶನ್ ಸಂಕಷ್ಟ. ಮಹಜರು, ವಿಚಾರಣೆ, ತನಿಖೆ, ದಾಸ ಹೈರಾಣು. ಅಷ್ಟಕ್ಕೂ ದರ್ಶನ್ ಈ ಸ್ಥಿತಿಗೆ ಯಾರು ಕಾರಣ? ಪ್ರೇಯಸಿ ಎದುರು ಪೋಸ್ಟ್ಗೆ ಹೋಗಿ ಸ್ಟಂಪ್. ರೇಣುಕಾಸ್ವಾಮಿ ಕೊಲೆಗೆ ಕಾರಣ ಆಯ್ತಾ ಆ ಹಠ? ಇನ್ಸ್ಟಾದಲ್ಲಿ ಕಾಡಿದ ರೇಣು ಮೇಲೆ ಸೇಡಿನ ಕಣ್ಣು. ಮನದನ್ನೇ ಮನವೊಲಿಸೋಕೆ ಹೋಗಿ ಎಡವಟ್ಟು. ಪೋಸ್ಟ್ಗೆ ದಚ್ಚು ಡಿಶುಮ್, ರೇಣುಕಾಸ್ವಾಮಿ ಖತಮ್. ಪವಿತ್ರ ಗೌಡ ಸಹವಾಸ, ದಚ್ಚು ಜೈಲುವಾಸ. ಮುನಿದರೆ ಮಾರಿ, ಹಠ ಹಿಡಿದ್ರೆ ಜೈಲು ದಾರಿ. ಇಷ್ಟಕ್ಕೆಲ್ಲ ಮೂಲ ಕಾರಣ ಆದ್ಲ ಪವಿತ್ರ ಗೌಡ. ಪ್ರತಿ ಯಶಸ್ವಿ ಪುರುಷನ ಹಿಂದೆ ಓರ್ವ ಮಹಿಳೆ ಇರುತ್ತಾಳೆ ಅನ್ನೋದು ಪುರಾತನ ನಾಣ್ಣುಡಿ. ಇದನ್ನೇ ಸ್ವಲ್ಪ ಚೇಂಜ್ ಮಾಡಿದ್ರೆ ದರ್ಶನ್ ಎಡವಟ್ಟಿನ ಹಿಂದೆ ಓರ್ವ ಪವಿತ್ರ ಇದ್ದಾಳೆ ಅನ್ನಬಹುದೇನೋ. ಯಾಕಂದ್ರೆ ದರ್ಶನ್ಗೆ ಹಿಡಿಶಾಪ ಹಾಕ್ತಿರೋ ಕರುನಾಡ ಜನರು ಇದರ ಜೊತೆ ದೂಷಿಸ್ತಾ ಇರೋದು ಆ ಹೆಣ್ಣನ್ನ. ದರ್ಶನ್ ನಡಿ, ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇಂಥ ಹೀನ ಸ್ಥಿತಿಗೆ ಕಾರಣವಾದ ಈ ಮದನಾರಿಯನ್ನ ಇದು ಬೇರೆ ಯಾರೂ ಅಲ್ಲ, ದರ್ಶನ್ ಜೊತೆ ಕಂಬಿ ಹಿಂದಿರೋ ಆತನ ಪ್ರೇಯಸಿ ಪವಿತ್ರ ಗೌಡ. ಒಂದು ಕಾಲದಲ್ಲಿ ಸರಳತೆ, ವಿನಯವಂತಿಕೆಗೆ ಹೆಸರಾಗಿದ್ದ ನಟ ದರ್ಶನ್. ಮೊದಮೊದಲು ಸಭ್ಯಾತಿ ಸಭ್ಯ, ಆದರೆ ದರ್ಶನ್ಗೆ ಯಾವಾಗ ಹಣ, ಖ್ಯಾತಿ ಆವರಿಸಿಕೊಳ್ತೋ ಇದರ ಜೊತೆಗೆ ಅಟ್ಯಾಚ್ ಆಗಿದ್ದು ದರ್ಪ, ದೌಲತ್ತು, ದುರಹಂಕಾರ, ಕುರುಡಾಯ್ತು ಒಳಗಣ್ಣು. ಈಗಲೂ ಅಷ್ಟೇ, ತಮ್ಮದಲ್ಲದ ಒರಿಜಿನಲ್ ಕಾರಣಕ್ಕೆ ಸ್ಯಾಂಡಲ್ವುಡ್ ಹೀರೋ ದರ್ಶನ್ ಈಗ ಆಗಿದ್ದು ಕನ್ನಡ ನಾಡಿನ ವಿಲನ್. ಅದು ದರ್ಶನ್ ಮತ್ತವರ ಗ್ಯಾಂಗ್. ಆ ಶೆಡ್ನಲ್ಲಿ ಕೊಟ್ಟ ರಣಹಿಂಸೆಗೆ ಮಾರ್ದನಿಸಿದ್ದು ರೇಣುಕಾಸ್ವಾಮಿ ಎಂಬ ಚಿತ್ರದುರ್ಗದ ಯುವಕನ ಆಕ್ರಂದನ. ಇದರ ಹಿಂದೆ ಕೇಳಿಬಂದಿದ್ದು ಮತ್ತದೇ ಗೆಜ್ಜೆ ಸದ್ದು. ಅದು ಮತ್ಯಾರದ್ದು ಅಲ್ಲ, ದರ್ಶನ್ 2ನೇ ಪತ್ನಿಯಂತೆ ಹೇಳಲಾಗ್ತಿರೋ ಪವಿತ್ರ ಗೌಡ. ದರ್ಶನ್ ನನ್ನ ಪದೇ ಪದೇ ಕೆರಳಿಸೋ ಮೂಲಕ ಜೈಲು ಹಾದಿ ತೋರಿದ್ದು ಇದೇ ಹಠಮಾರಿ ಹೆಣ್ಣು. ಅಷ್ಟಕ್ಕೂ ದರ್ಶನ್ ತಲೆಗೆಡಿಸಿದ್ದೇ ಈ ಮಾಟಗಾತಿ ಎಂಬ ಮಾತಿದೆ. ದಚ್ಚುವನ್ನ ಪ್ರಚೋದಿಸಿದ ಈ ರಣಚಂಡಿ ಅಂತಾರೆ ಹೇಳಲಾಗ್ತಿದೆ. ಹಾಗೆ ನೋಡಿದ್ರೆ ಕೇಸಿನ ಇಂಚಿಂಚು ಡೀಟೇಲ್ ಕೆಳಗಿದ್ರೆ ಕಾಣಸಿಗೋ ಫ್ಯಾಕ್ಟರ್, ಕೊಲೆ ಪ್ರಕರಣದ ಸೆಂಟರ್ ಆಫ್ ಕ್ರೈಮ್ ಸೀನ್ ಈ ಪವಿತ್ರ. ಯಾಕಂದ್ರೆ ಕೊಲೆಯಾದ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಮಾಡಿದ್ದರೆನ್ನಲಾದ ಮೆಸೇಜ್ಗಳೇ ಇಷ್ಟಕ್ಕೆಲ್ಲ ಕಾರಣ. ಇನ್ನೂ ಕ್ಲಿಯರ್ ಆಗಿ ಹೇಳಬೇಕಂದ್ರೆ ಇದರ ಫ್ಲ್ಯಾಶ್ ಬ್ಯಾಕ್ಗೆ ಹೋಗಲೇಬೇಕು. ಎಲ್ಲರಿಗೂ ಗೊತ್ತಿರುವಂತೆ ದರ್ಶನ್ಗೂ ಪವಿತ್ರ ಗೌಡಗೂ ಲಿಂಕ್ ಬಗ್ಗೆ ಮೊದಲು ಬಯಲಾಗಿದ್ದು 2011ರ ಹೊತ್ತಿಗೆ. ಮೊದಲು ದರ್ಶನ್ ಜೊತೆಗಿನ ಫ್ರೆಂಡ್ಶಿಪ್ ಅನ್ನ ಬಹಿರಂಗ ಮಾಡಿದ್ದೇ ಈ ಪವಿತ್ರ ಗೌಡ. ಸಾಮಾಜಿಕ ಜಾಲತಾಣಗಳಲ್ಲಿ ದರ್ಶನ್ ಬರ್ತ್ಡೇ ಸೆಲೆಬ್ರೇಷನ್ ಸಂದರ್ಭದಲ್ಲಿನ ತಮ್ಮ ಫೋಟೋಗಳನ್ನು ಅಪ್ಲೋಡ್ ಮಾಡೋ ಮೂಲಕ ನಟನಿಗೆ ತಾನೆಷ್ಟು ಕ್ಲೋಸು ಅನ್ನೋದನ್ನು ರಿವೀಲ್ ಮಾಡಿದ್ದೇ ಈ ಪವಿತ್ರ ಗೌಡ. ಆಗ ಇದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪವಿತ್ರ ವಿರುದ್ಧ ಕೆಂಡ ಕಾರಿದ್ದು ಇದೆ. ಇದಾದ ಮೇಲೂ ಇಬ್ಬರ ನಡುವೆ ಸೋಷಿಯಲ್ ಮೀಡಿಯಾದಲ್ಲೇ ಏಟು ಎದಿರೇಟು ಆಗಿದ್ದಿದೆ.
ಎಲ್ಲ ಒಂದು ಕಡೆ ಪವಿತ್ರ ಗೌಡ ದರ್ಶನ್ರನ್ನ ತಮ್ಮಿಂದ ಕಸಿದುಕೊಳ್ತಿದ್ದಾಳೇನೋ ಎಂಬ ಆತಂಕ ವಿಜಯಲಕ್ಷ್ಮಿಗೆ ಕಾಡಿದ್ದು ನಿಜ. ಇದು ಬರೀ ವಿಜಯಲಕ್ಷ್ಮಿಗೆ ಮಾತ್ರವಲ್ಲ, ದರ್ಶನ್ನ ಡೈ ಹಾರ್ಡ್ ಫ್ಯಾನ್ಗಳಿಗೂ ಈ ಬಗ್ಗೆ ಭೀತಿ, ಕಾಳಜಿ ಮಾಡಿದ್ದು ಸುಳ್ಳಲ್ಲ. ಇಲ್ಲೇ ನೋಡಿ, ಫಸ್ಟ್ ಸೀನ್ಗೆ ಬರೋದು ಕೊಲೆಯಾದ ರೇಣುಕಾಸ್ವಾಮಿ. ದರ್ಶನ್ನ ಕಟ್ಟ ಅಭಿಮಾನಿಗಳಲ್ಲಿ ಒಬ್ಬನಾದ ಈ ರೇಣುಕಾಸ್ವಾಮಿ ಚಿತ್ರದುರ್ಗದಲ್ಲಿ ಮೆಡಿಕಲ್ ಶಾಪ್ ಒಂದರಲ್ಲಿ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಿದ್ದ ರೇಣುಕಾಸ್ವಾಮಿ. ಸೋಷಿಯಲ್ ಮೀಡಿಯಾದಲ್ಲೂ ಆಕ್ಟಿವ್ ಆಗಿದ್ದ ಯುವಕ. ಯಾವಾಗ ತಮ್ಮ ನೆಚ್ಚಿನ ನಟ ಅಡ್ಡದಾರಿ ಹಿಡಿದರೋ, ದರ್ಶನ್ ಸಂಸಾರದಲ್ಲಿ ಪವಿತ್ರ ಗೌಡ ಸುಂಟರಗಾಳಿಯಂತೆ ಅಲ್ಲೋಲ ಕಲ್ಲೋಲ ಉಂಟು ಮಾಡಿದ್ಲೋ, ವಿಜಯಲಕ್ಷ್ಮಿಗಾಗುತ್ತಿರೋ ಅನ್ಯಾಯ ಕಂಡು ಸಂಕಟಪಟ್ಟ ಈ ರೇಣುಕಾಸ್ವಾಮಿ ಆಗ ತಮ್ಮ ಡಿ ಬಾಸ್ ಬಾಳಲ್ಲಿ ಎಂಟ್ರಿ ಆದ ಪವಿತ್ರ ಗೌಡಗೆ ಪಾಠ ಕಲಿಸಲೇಬೇಕು ಅಂತ ಡಿಸೈಡ್ ಮಾಡಿದ ರೇಣುಕಾಸ್ವಾಮಿ. ಇದಕ್ಕಾಗಿ ಅನುಸರಿಸಿದ್ದು ದಾರಿ ಮಾತ್ರ ಅನೈತಿಕತೆ. ಹೌದು, ಫಸ್ಟ್ ಆಫ್ ಆಲ್ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯವಾಗಿದ್ದ ಪವಿತ್ರ ಗೌಡಳನ್ನ ಇನ್ಸ್ಟಾಗ್ರಾಂನಲ್ಲಿ ನಕಲಿ ಅಕೌಂಟ್ ಮೂಲಕ ಪರಿಚಯ ಮಾಡಿಕೊಳ್ಳುವುದರಲ್ಲಿ ಸಕ್ಸಸ್ ಆದ ರೇಣುಕಾಸ್ವಾಮಿ ಫೆಬ್ರವರಿಯಿಂದ ನಕಲಿ ಹೆಸರಿನಲ್ಲೇ ನಿತ್ಯ ವಿಶಸ್ ಜೊತೆಗೆ ಮೆಸೇಜ್ ಮಾಡತೊಡಗಿದ ರೇಣುಕಾಸ್ವಾಮಿ ಡಿ ಬಾಸ್ ಲೈಫ್ನಲ್ಲಿ ಪ್ರವೇಶಿಸಿದ ಬಗ್ಗೆ ಪವಿತ್ರ ವಿರುದ್ಧ ಕೆಂಡಕಾರ ತೊಡಗಿದ. ಲೆಫ್ಟ್ ರೈಟ್ ತಗೊಳ್ಳತೊಡಗಿದ. ಅಶ್ಲೀಲ ಪದಗಳಿಂದ ನಿಂದನೆ ಮಾಡತೊಡಗಿದ. ರೇಣುಕಾಸ್ವಾಮಿ ಕಾಟ ತಡೆಯಲಾರದೆ ಬ್ಲಾಕ್ ಮಾಡಿದಳು ಪವಿತ್ರ ಗೌಡ. ಇಷ್ಟಕ್ಕೂ ಸುಮ್ಮನಾಗಲಿಲ್ಲ ರೇಣುಕಾಸ್ವಾಮಿ. ಮತ್ತೊಂದು ಫೇಕ್ ಅಕೌಂಟ್ ಮುಖಾಂತರ ಪವಿತ್ರಾಳಿಗೆ ನಿತ್ಯ ಮಾಡಿದ್ದು ಬೈಗುಳಗಳ ಸಹಸ್ರಾಚನೆ. ಮೊದಲು ನೆಗ್ಲೆಕ್ಟ್ ಮಾಡಿದ್ದ ಪವಿತ್ರಾಗೆ ಒಂದು ಹಂತದಲ್ಲಿ ನೆತ್ತಿಗೇರಿದೆ ಪಿತ್ತ. ಇವನಿಗೆ ಬುದ್ಧಿ ಕಲಿಸಲೇಬೇಕು ಅಂದ್ರೆ ಅವನದ್ದು ಒರಿಜಿನಲ್ ಅಕೌಂಟ್ ಅಲ್ಲ ಎಂಬುದು ಗೊತ್ತಿತ್ತಲ್ಲ. ಕೊನೆಗೆ ರೇಣುಕಾಸ್ವಾಮಿ ಅಶ್ಲೀಲ ಚಾಟ್ ಬಗ್ಗೆ ಪವಿತ್ರ ಗೌಡ ಫಸ್ಟ್ ಗಮನಕ್ಕೆ ತಂದಿದ್ದು ದರ್ಶನ್ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಪವನ್ಗೆ. ಆಗ ಹೇಗಾದ್ರೂ ಮಾಡಿ ರೇಣುಕಾಸ್ವಾಮಿ ಹಿಡಿಯೋಕೆ ಏನು ಮಾಡಬೇಕು ಅನ್ನೋ ಬಗ್ಗೆ ಇಬ್ಬರು ಮಾಡಿದ್ದು ಪ್ಲಾನ್. ಅದರಂತೆ ನಕಲಿ ಖಾತೆಯಲ್ಲೇ ಚಾಟ್ ಮಾಡುತ್ತಿದ್ದ ರೇಣುಕಾರನ್ನ ಬಲೆಗೆ ಬೀಳಿಸೋಕೆ ಪವಿತ್ರ ಮಾಡಿದ ಐಡಿಯಾ ನೈಸ್ ಆಗಿ ಆತನನ್ನ ಬಲೆಗೆ ಕೆಡವುದು. ಆತನಿಗೆ ಇನ್ಸ್ಟಾಗ್ರಾಮ್ ಚಾಟ್ ಬದಲು ನಂಬರ್ ಕೊಟ್ರೆ ವಾಟ್ಸಪ್ನಲ್ಲೇ ಚಾಟ್ ಮಾಡೋಣ ಅಂತ ಇಟ್ಟಿದ್ದು ಹೊಸ ಪ್ರಪೋಸಲ್. ಹಳ್ಳಕ್ಕೆ ಬಿದ್ದ ರೇಣುಕಾಸ್ವಾಮಿ ವಾಟ್ಸಪ್ನಲ್ಲೇ ಚಾಟ್ ಆರಂಭಿಸಿದ. ಅಲ್ಲಿಗೆ ಪವಿತ್ರ ಹಾಗೂ ಪವನ್ಗೆ ಸಿಕ್ಕಿತು ರೇಣುಕಾಸ್ವಾಮಿ ಒರಿಜಿನಲ್ ಮೊಬೈಲ್ ನಂಬರ್. ಇಲ್ಲಿ ಪವಿತ್ರ ಖತರ್ನಾಕ್ ಐಡಿಯಾ ನೋಡಬೇಕು. ಮೊಬೈಲನ್ನು ಪವನ್ ಕೈಲಿ ಕೊಟ್ಟ ಪವಿತ್ರ ತನ್ನ ಹೆಸರಿನಲ್ಲೇ ರೇಣುಕಾಸ್ವಾಮಿ ಜೊತೆ ಸೋಷಿಯಲ್ ಆಗಿ ಮೂವ್ ಮಾಡುವಂತೆ ಹೆಣೆದಿದ್ದು ತಂತ್ರ. ಇದರಂತೆಯೇ ಪವಿತ್ರ ಹೆಸರಿನಲ್ಲಿ ರೇಣುಕಾಸ್ವಾಮಿಯೊಂದಿಗೆ ಫ್ರೀಯಾಗಿ ಚಾಟ್ ಮಾಡೋಕೆ ಆರಂಭಿಸಿದ ಪವನ್ ಆಮೇಲೆ ರೇಣುಕಾಸ್ವಾಮಿಗೆ ಮತ್ತೊಂದು ಗಾಳ ಹಾಕಿದ ಪವಿತ್ರ ಆ್ಯಂಡ್ ಪವನ್. ನಿನ್ನೊಂದಿಗೆ ಬರೀ ಇನ್ಸ್ಟಾಗ್ರಾಮ್ನಲ್ಲೇ ಮಾತಾಡಿ ಬೇಸರ ಆಗ್ತಿದೆ, ಇನ್ಮುಂದೆ ಮೊಬೈಲ್ನಲ್ಲಿ ಮಾತಾಡೋಣ, ವಾಟ್ಸಪ್ನಲ್ಲಿ ಚಾಟ್ ಮಾಡೋಣ, ನಿನ್ನ ನಂಬರ್ ಕೊಡುವಂತ ಪುಸಲಾಯಿಸಿದ್ದಾರೆ. ಪಾಪ, ಅತ್ತ ಚಿತ್ರದುರ್ಗದಲ್ಲಿ ಇದನ್ನೇ ನಿಜ ಅಂತ ಭಾವಿಸಿದ ರೇಣುಕಾಸ್ವಾಮಿ ತನ್ನೊಂದಿಗೆ ಪವಿತ್ರ ಗೌಡ ಫ್ರೀಯಾಗಿ ಚಾಟ್ ಮಾಡ್ತಿದ್ದಾಳೆ, ಮಾತಾಡೋಕೆ ಇಚ್ಛಪಡ್ತಿದ್ದಾಳೆ ಅಂತಾನೆ ಹಿರಿ ಹಿಗ್ಗಿದ್ದ. ಫಸ್ಟ್ ಹಂತದಲ್ಲಿ ಜೂನ್ ಆರಂಭದಿಂದ ಶುರುವಾಯಿತು ವಾಟ್ಸಪ್ ಜಿಂಗಾಲಾಲ. ಮೊಬೈಲ್ ಡಾಟಾ ರಿಟ್ರೀವ್ ಸಂದರ್ಭದಲ್ಲಿ ಹಲವಾರು ಮಹತ್ವದ ಸಾಕ್ಷಿಗಳು ಸಿಕ್ಕಿರುವಂಥದ್ದು. ಅದರಲ್ಲಿ ಒಂದು ಪ್ರಮುಖ ವಿಚಾರ ಅಂತ ಹೇಳಿದರೆ ಈ ಒಂದು ಇನ್ಸಿಡೆಂಟ್ಗೆ ಮೂಲ ಕಾರಣ ಏನು ಅನ್ನುವಂಥದ್ದು, ಯಾವಾಗ ಇದೆಲ್ಲವೂ ಕೂಡ ಶುರುವಾಗಿದ್ದು ಅನ್ನುವಂಥದ್ದು. ಸೊ ಅದರಲ್ಲಿ ಒಂದು ಪ್ರಮುಖ ವಿಚಾರ ಗೊತ್ತಾಗಿದ್ದು ಏನು ಅಂತ ಹೇಳಿದರೆ, ಫೆಬ್ರವರಿ ತಿಂಗಳಲ್ಲೇ ಪವಿತ್ರ ಗೌಡ ಅವರಿಗೆ ರೇಣುಕಾಸ್ವಾಮಿ ಕಡೆಯಿಂದ ಮೆಸೇಜ್ಗಳು ಬರ್ತಿತ್ತು ಅನ್ನುವಂಥದ್ದು. ಇನ್ಸ್ಟಾಗ್ರಾಮ್ ಅಕೌಂಟಿಗೆ ಆತ ಕೆಟ್ಟದಾಗಿ ಮೆಸೇಜನ್ನು ಮಾಡ್ತಿದ್ದ, ಬೈತಿದ್ದ ಅನ್ನುವಂಥದ್ದು ವಿಚಾರ ಮೊಬೈಲ್ ರಿಟ್ರೀವ್ ಸಂದರ್ಭದಲ್ಲಿ ಗೊತ್ತಾಗಿರುತ್ತು. ಇದಾದ ಬಳಿಕ ಈ ಎಲ್ಲ ವಿಚಾರಗಳನ್ನು ಕೂಡ ಪವಿತ್ರ ಗೌಡ ದರ್ಶನ್ ಮನೆಯಲ್ಲಿ ಕೆಲಸ
ಕೆಲಸವನ್ನು ಮಾಡ್ತಾ ಇದ್ದಂತಹ ಪವನ್ ಅವರಿಗೆ ತಿಳಿಸಿದರು. ಪವನ್ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒಂದು ನಾವು ಸೊಲ್ಯೂಷನ್ ಮಾಡಬೇಕು ಇದಕ್ಕೆ ಅನ್ನುವಂಥನ್ನು ಕೂಡ ಹೇಳ್ಕೊಂಡಿದ್ರು. ಅದಾದ ನಂತರ ಪವಿತ್ರ ಗೌಡ ಸೂಚನೆ ಪ್ರಕಾರವೇ, ಅಂದರೆ ಪವಿತ್ರ ಗೌಡ ಮತ್ತು ಪವನ್ ಇಬ್ಬರು ಕೂಡ ಮಾತಾಡ್ಕೊಂಡಿದ್ರು. ಈ ಒಂದು ಫೇಕ್ ಅಕೌಂಟ್ ಇರ್ಬೋದು ಅನ್ನುವಂಥ ಒಂದು ಅನುಮಾನ ಕೂಡ ಉಂಟಾಗಿತ್ತು. ಹಾಗಾಗಿ ಆತನ ಖಚಿತವಾದಂಥ ಒಂದು ಮಾಹಿತಿಯನ್ನು ಕಲೆ ಹಾಕಬೇಕು, ಆತ ಯಾರು ಅನ್ನುವಂಥನ್ನು ಪತ್ತೆ ಹಚ್ಚಬೇಕು ಅನ್ನೋ ಕಾರಣಕ್ಕೋಸ್ಕರ ಇನ್ಮೇಲೆ ನೀನು ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಬೇಡ, ವಾಟ್ಸಪ್ನಲ್ಲಿ ಮೆಸೇಜ್ ಮಾಡು ಅಂತ ಹೇಳಿ ಒಂದು ನಂಬರ್ನ ಕೊಟ್ಟಿದ್ಲು. ಆ್ಯಕ್ಚುಲಿ ಆ ನಂಬರ್ ಪವನ್ಗೆ ಸೇರಿದ್ದಾಗಿತ್ತು. ಇಲ್ಲಿ ನಿಧಾನವಾಗಿ ಪ್ಲಾನ್ ಎಕ್ಸಿಕ್ಯೂಟ್ ಮಾಡತೊಡಗಿದ ಪವನ್ ಲೈಂಗಿಕತೆ ಬಗ್ಗೆಯೂ ಚಾಟ್ ಮಾಡಿದ್ದಲ್ಲದೆ ನಿನ್ನ ಸಾಮರ್ಥ್ಯ ಎಷ್ಟು ಅಂತ ಪ್ರಚೋದನೆ ಮಾಡತೊಡಗಿದೆ. ಇಲ್ಲಿ ಪವಿತ್ರ ಗೌಡನೇ ತನ್ನೊಂದಿಗೆ ಫ್ರೀಯಾಗಿ ಮೂವ್ ಮಾಡ್ತಿದ್ದಾಳೆ ಎಂದೇ ನಂಬಿದ ರೇಣುಕಾ ಕ್ರಮೇಣ ಪವಿತ್ರ ಹೆಸರಿನಲ್ಲಿ ಪವನ್ ನಡೆಸಿದ ನಯವಾದ ಚಾಟ್ನಿಂದಾಗಿ ಕೇಡ್ಡಾಕೆ ಬೀಳತೊಡಗಿದ ರೇಣುಕಾ ಸ್ವಾಮಿ. ಪವಿತ್ರ ಗೌಡ ವಾಟ್ಸಪ್ಗೆ ತನ್ನ ಮರ್ಮಾಂಗದ ಫೋಟೋ ಹಾಕಿಬಿಟ್ಟ. ಪವಿತ್ರ ಹೆಸರಿನಲ್ಲಿ ಚಾಟ್ ಮಾಡ್ತಿದ್ದ ಪವನ್ಗೆ ತನ್ನ ನಿಜವಾದ ಹೆಸರು, ಊರು, ಅಡ್ರೆಸ್ನಿಂದ ಹಿಡಿದು ತಾನು ಕೆಲಸ ಮಾಡೋ ಮೆಡಿಕಲ್ ಶಾಪ್ ಫೋಟೋವನ್ನು ಕೂಡ ಪೋಸ್ಟ್ ಮಾಡಿಬಿಟ್ಟ. ಜೊತೆಗೆ ಲೊಕೇಶನ್ ಅನ್ನು ಶೇರ್ ಮಾಡಿಯಾಗಿತ್ತು. ಅಲ್ಲಿಗೆ ವರ್ಕೌಟ್ ಆಗಿತ್ತು ಪವಿತ್ರ ಗೌಡ ಪವನ್ ಫಾರ್ಮುಲಾ. ಹಳ್ಳಕ್ಕೆ ಬಿದ್ದಿತ್ತು ಕುರಿ. ಪವನ್ ನಂಬರಿಂದ ಬರ್ತಾ ಇದ್ದಂತಹ ಮೆಸೇಜ್ಗಳನ್ನು ನೋಡಿದಂತಹ ರೇಣುಕಾ ಸ್ವಾಮಿ ಖುದ್ದು ಪವಿತ್ರಾಳೆ ಈ ಎಲ್ಲ ಮೆಸೇಜ್ಗಳನ್ನು ಕೂಡ ಕಳಿಸ್ತಾ ಇದ್ದಾಳೆ ಅನ್ನುವಂಥನ್ನು ಅಂದ್ಕೊಂಡಿದ್ದ. ಆದರೆ ಅಸಲಿಗೆ ಪವನ್ ಖುದ್ದು ಮೆಸೇಜನ್ನು ಮಾಡ್ತಿದ್ದ. ಪವಿತ್ರ ಹೆಸರಿನಲ್ಲಿ ಆತ ಮೆಸೇಜ್ನ ಮಾಡಿಕೊಂಡು ಈ ರೇಣುಕಾ ಸ್ವಾಮಿ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಗಳನ್ನು ಸಂಗ್ರಹಿಸಿದ್ದ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಇನ್ಸ್ಟಾಗ್ರಾಮ್ನಲ್ಲಿ ಆತನಿಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ಸ್ಪಷ್ಟ ಮಾಹಿತಿಗಳು ಕೂಡ ಇರಲಿಲ್ಲ. ಆತ ಎಲ್ಲಿನವನು, ಯಾರು ಅನ್ನುವಂಥದ್ರ ಬಗ್ಗೆ ಗೊತ್ತಿರಲಿಲ್ಲ. ಹಾಗಾಗಿ ಅದನ್ನು ಪತ್ತೆ ಹಚ್ಚೋದಕ್ಕೋಸ್ಕರ ಈ ವಾಟ್ಸಪ್ ಮೂಲಕ ಚಾಟಿಂಗ್ ಆರಂಭಿಸಿದರು. ತುಂಬ ಆತ್ಮೀಯವಾಗಿ ಮಾತನಾಡೋದಕ್ಕೆ ಶುರುವಾದ ನಂತರ ರೇಣುಕಾ ಸ್ವಾಮಿ ತಾನು ಕೆಲಸ ಮಾಡ್ತಿದ್ದಂತಹ ಮೆಡಿಕಲ್ ಶಾಪ್ನ ಫೋಟೋ, ಅದೇ ರೀತಿಯಲ್ಲಿ ತನ್ನ ಕೆಲಸ ಮಾಡ್ತಿದ್ದಂತಹ ಅಂಗಡಿಯ ವಾಟ್ಸಪ್ ಲೊಕೇಶನ್ ಇವೆಲ್ಲವನ್ನು ಕೂಡ ಶೇರ್ ಮಾಡ್ಕೊಂಡಿದ್ದ. ಸೊ ಅಲ್ಲಿಗೆ ಈ ಪವನ್ಗೆ ಮತ್ತು ಪವಿತ್ರಗೆ ಗೊತ್ತಾಗಿತ್ತು ಈ ವ್ಯಕ್ತಿ ಯಾರು, ಈತನ ನಿಜವಾದ ಹೆಸರೇನು ಮತ್ತು ಈತ ಎಲ್ಲಿ ಕೆಲಸ ಮಾಡ್ತಿದ್ದಾನೆ, ಈ ಎಲ್ಲ ವಿಚಾರಗಳು ಗೊತ್ತಾಗಿ ಮುಂದಿನ ದಿನಗಳಲ್ಲಿ ಇವೆಲ್ಲವನ್ನು ಕೂಡ ನಟ ದರ್ಶನ್ ಅವರಿಗೆ ಖುದ್ದು ಪವನ್ ಹೋಗಿ ಅಪ್ಡೇಟ್ ಮಾಡಿದ ಅನ್ನುವಂಥದ್ದು ವಿಚಾರ ಈಗ ತನಿಖೆ ವೇಳೆ ಬೆಳಕಿಗೆ ಬಂದಿರುವಂಥದ್ದು. ಇಲ್ಲಿ ಪವಿತ್ರ ಗೌಡ ಪವನ್ ಇಬ್ಬರು ಅಂದುಕೊಂಡಂತೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಸಿಲುಕಿದ್ದು ಮಾಯಾಜಾಲದಲ್ಲಿ. ರೂಪಸಿ ಪವಿತ್ರ ಗೌಡಾಳೆ ತನ್ನೊಂದಿಗೆ ಫ್ರೆಂಡ್ಶಿಪ್ ಬಯಸಿದ್ದಾಳೆ ಅಂತ ನಂಬಿಕೊಂಡು ಬಂದ ರೇಣುಕಾ ಆಮೇಲಾಗಿದ್ದು ಬಲಿಪಶು. ಬಾಸ್ ಹುಕುಂ ಮೇರೆಗೆ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಎತ್ತಾಕೊಂಡು ಬಂತು ಡಿ ಗ್ಯಾಂಗ್. ದೂರದ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಪುಸಲಾಯಿಸಿ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದು ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ. ಅಷ್ಟರಲ್ಲಾಗ್ಲೇ ಪವನ್ ಪಟ್ಟಣಗೆರೆ ಶೆಡ್ ಲೊಕೇಶನ್ ಕಳಿಸಿದ್ದ ಅಲ್ವಾ, ಅಲ್ಲಿಗೆ ಕಾರ್ ಬಂದಾಗ ಅಲ್ಲಿ ಎದುರಿಗೆ ನಿಂತಿದ್ದು ದಚ್ಚು ಗ್ಯಾಂಗ್. ಆಮೇಲೆ ದರ್ಶನ್ ಜೊತೆ ಇಲ್ಲಿಗೆ ಬಂದಿಳಿದ ಪವಿತ್ರ ಗೌಡ ಮೊದಲು ಮಾಡಿದ್ದೇನು ಗೊತ್ತಾ? ಮುಂದಿನದ್ದು ಭಯಾನಕ ಸ್ಟೋರಿ. ಪವಿತ್ರ ಗೌಡ ಹೆಣೆದ ಬಲೆಗೆ ಬಿದ್ದ ರೇಣುಕಾ ಸ್ವಾಮಿ. ಆಕೆ ನಂಬರ್ಗೆ ಲೊಕೇಶನ್ ಕಳಿಸಿಬಿಟ್ಟ ನತದೃಷ್ಟ. ಬಳಿಕ ಕಾರ್ಯಗತ ಆಯಿತು ಆಪರೇಷನ್ ಕಿಡ್ನ್ಯಾಪ್. ಪವಿತ್ರ ಗೌಡಗೆ ಇನ್ಸ್ಟಾಗ್ರಾಮ್ನಲ್ಲಿ ಒಬ್ಬ ವ್ಯಕ್ತಿಯಿಂದ ಮೆಸೇಜಸ್ ಬರ್ತಾ ಇತ್ತು. ಆ ಇನ್ಸ್ಟಾಗ್ರಾಮ್ನಲ್ಲಿ ರೆಡ್ಡಿ ಅನ್ನುವ ಹೆಸರಿನಲ್ಲಿ ಅದು ಮೆಸೇಜಸ್ ಬರ್ತಾ ಇತ್ತು. ಆದರೆ ಅದೊಂದು ಫೇಕ್ ಅಕೌಂಟ್ ಅನ್ನುವಂಥದ್ದು ಕೂಡ ಆಕೆ ಗೊತ್ತಾಗಿತ್ತು. ಇದೇ ಒಂದು ಕಾರಣಕ್ಕೋಸ್ಕರ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿದಂತಹ ಪವಿತ್ರ ಗೌಡ ಒಂದು ವಾಟ್ಸಪ್ ನಂಬರ್ನ ನೀಡಿ ಆ ಒಂದು ನಂಬರ್ಗೆ ಮೆಸೇಜನ್ನು ಮಾಡೋದಕ್ಕೆ ಹೇಳಿದ್ಲು. ಈ ಒಂದು ವಾಟ್ಸಪ್ ನಂಬರ್ನಲ್ಲಿ ದರ್ಶನ್ ಜೊತೆಗೆ ಕೆಲಸವನ್ನು ಮಾಡ್ತಿದ್ದಂತಹ ಪವನ್ ಅನ್ನೋನು ಮೆಸೇಜ್ ಮಾಡ್ತಿದ್ದ. ಆ ಮೂಲಕ ಈ ರೇಣುಕಾ ಸ್ವಾಮಿ ಯಾರು ಅನ್ನುವಂಥದ್ದು ಗೊತ್ತಾಯಿತು. ಈತ ಚಿತ್ರದುರ್ಗ ಮೂಲದವನು ಅನ್ನುವಂಥದ್ದು ಕೂಡ ಗೊತ್ತಾಯಿತು. ಜೊತೆಗೆ ಆತ ಕೆಲಸ ಮಾಡ್ತಿದ್ದಂತಹ ಮೆಡಿಕಲ್ ಫಾರ್ಮಸಿ ಅಲ್ಲದೆ ಆತನ ಲೊಕೇಶನ್ ಇವೆಲ್ಲವನ್ನು ಕೂಡ ಪತ್ತೆ ಹಚ್ಚೋದಕ್ಕೆ ಪವಿತ್ರ ಗೌಡಗೆ ಸಾಧ್ಯ ಆಗಿತ್ತು. ಪವಿತ್ರ ಹೆಸರಿನಲ್ಲೇ ರೇಣುಕಾ ಸ್ವಾಮಿ ಜೊತೆ ಚಾಟ್ ಮಾಡತೊಡಗಿದ ಪವನ್ ಮಾಡಿದ ಕೆಲಸ ಅಂದ್ರೆ ಪ್ರಚೋದನೆ. ಸೆಕ್ಸ್ ಚಾಟ್ ಮುಖಾಂತರ ರೇಣುಕಾ ಸ್ವಾಮಿಗೆ ಪರೋಕ್ಷವಾಗಿ ಕೊಟ್ಟಿದ್ದು ಆಹ್ವಾನ. ಇದನ್ನೇ ನಿಜ ಅಂತ ನಂಬಿದ ರೇಣುಕಾ ಸ್ವಾಮಿ ಕಿತ್ತೆಸೆದಿದ್ದು ನಕಲಿ ಖಾತೆ ಮುಖವಾಡ. ಪವಿತ್ರ ಗೌಡ ಹೆಸರಿನಲ್ಲಿ ಗಾಳ ಹಾಕಿದ್ದ ಪವನ್ಗೆ ವಿಳಾಸ ಸಮೇತ ಡೀಟೇಲ್ಸ್ ಕೊಟ್ಟಿದ್ದೇ ಬಂತು. ರೇಣುಕಾ ಸ್ವಾಮಿ ತಾನಾಗಿಯೇ ತೋಡಿಕೊಂಡಿದ್ದು ಗುಂಡಿ.
ಯಾವಾಗ ರೇಣುಕಾಸ್ವಾಮಿ ಯಾರು, ಯಾವ ಊರು, ಏನು ಕೆಲಸ ಅನ್ನೋ ಮಾಹಿತಿ ಎಲ್ಲ ಕ್ಲಿಯರ್ ಆಗಿ ಗೊತ್ತಾಯ್ತು, ಆಗ ದರ್ಶನ್ಗೆ ಕೊಟ್ಟಿದ್ದು ರೇಣುಕಾಸ್ವಾಮಿ ಬಯೋಡೇಟಾ. ಇದಕ್ಕೂ ಮೊದಲು ಪವಿತ್ರ ಗೌಡ ದರ್ಶನ್ ಎದುರು ಇನ್ಸ್ಟಾಗ್ರಾಂನಲ್ಲಿ ನಕಲಿ ಖಾತೆಯಲ್ಲಿ ಒಬ್ಬಾತ ಕೊಡುತ್ತಿದ್ದ ಕಾಟದ ಬಗ್ಗೆ ಅಹವಾಲು ಹೇಳಿಕೊಂಡಿದ್ಲು. ಆದರೆ ಇವೆಲ್ಲದರ ಬಗ್ಗೆ ಅಷ್ಟೇನು ತಲೆಕೆಡಿಸಿಕೊಂಡಿರಲಿಲ್ವಂತೆ ದಚ್ಚು. ತನಗೆ ಮರ್ಮಾಂಗದ ಫೋಟೋ ಪೋಸ್ಟ್ ಮಾಡಿದ್ದಾನೆ ಅಂತ ಅಂದ್ರೂ ರೆಸ್ಪಾನ್ಸ್ ಮಾಡದ ದರ್ಶನ್ ಮೇಲೆ ಮುನಿಸಿಕೊಂಡ ಪವಿತ್ರ ಗೌಡ 20 ದಿನ ಕಾಲ ಮಾತನ್ನೇ ಆಡಲಿಲ್ವಂತೆ. ಇದು ದರ್ಶನ್ನನ್ನ ಇನ್ನಷ್ಟು ರೊಚ್ಚಿಗೆ ಬಿಸಿತ್ತು, ವ್ಯಾಘ್ರನಾಗಿ ಸಿಕ್ತು. ಇತ್ಲಾಗೆ ರೇಣುಕಾಸ್ವಾಮಿ ಪೂರ್ವಪರ ಬಗ್ಗೆ ಮಾಹಿತಿ ಸಿಕ್ಕೊಡನೆ ಪವನ್ ಮಾಡಿದ ಮೊದಲ ಕೆಲಸ ಅಂದ್ರೆ ಇದನ್ನ ಬಾಸ್ ಗಮನಕ್ಕೆ ತಂದಿದ್ದು. ಅಕ್ಕನಿಗೆ ಬ್ಯಾಡ್ ಮೆಸೇಜ್ ಮಾಡ್ತಿದ್ದ, ಕಾಟ ಕೊಡ್ತಿದ್ದ ಕಿಡಿಗೇಡಿ ಅಡ್ರೆಸ್ ಸಿಕ್ಕಿದ್ದೆ ಅಂತ ಹೇಳಿದ ತಕ್ಷಣ ದರ್ಶನ್ ಆಗಿದ್ದು ಅಲರ್ಟ್. ಚಿತ್ರದುರ್ಗದ ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡ್ತಿದ್ದ ಬಗ್ಗೆ ಮಾಹಿತಿ ಸಿಕ್ಕಿದ್ದೆ ತಡ ದರ್ಶನ್ ಫೋನ್ ಹಚ್ಚಿದ್ದು ಅಲ್ಲಿನ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರಗೆ. ಅವತ್ತು ಜೂನ್ 5. ಖುದ್ದು ಡಿ ಬಾಸೆ ತನಗೆ ಫೋನ್ ಮಾಡಿ ರೇಣುಕಾಸ್ವಾಮಿ ಎತ್ತಾಕೊಂಡು ಬಾ ಅಂತ ತಕ್ಷಣ ರಾಘವೇಂದ್ರಗೆ ಒಂಥರ ಸಂಚಲನ. ರೇಣುಕಾಸ್ವಾಮಿಯನ್ನ ಬಾಡಿಗೆ ಕಾರೊಂದರಲ್ಲಿ ಬೆಂಗಳೂರಿಗೆ ಕರೆತರೋ ಪ್ಲಾನ್ ಮಾಡಿದ ರಘು ಇಲ್ಲಿ ಆಟೋ ಒಂದರಲ್ಲಿ ಮೊದಲು ರೇಣುಕಾಸ್ವಾಮಿಯನ್ನ ಹತ್ತಿಸಿಕೊಂಡು ಊರ ಆಚೆ ಕಾದ ರಾಘವೇಂದ್ರ. ಇಷ್ಟರಲ್ಲಾಗಲೇ ಅನುಕುಮಾರ್ ಸೇರಿದಂತೆ ಕೆಲವರ ಸಹಕಾರ ಪಡೆದಿದ್ದ. ನಂತರ ರವಿ ಎಂಬಾತನ ಬಾಡಿಗೆ ಕಾರ್ನಲ್ಲಿ ರೇಣುಕಾಸ್ವಾಮಿಯನ್ನ ಹತ್ತಿಸಿಕೊಂಡ ರಾಘವೇಂದ್ರ ಸೀದಾ ಕರೆ ತಂದಿದ್ದು ಬೆಂಗಳೂರಿಗೆ. ಮೊದಲೇ ಎಲ್ಲಿಗೆ ಕರ್ಕೊಂಡು ಬರಬೇಕು ಅಂತ ಸೂಚಿಸಿದ್ದ ಪವನ್ ಅಷ್ಟರಲ್ಲಾಗಲೇ ಕಳಿಸಿದ್ದು ಪಟ್ಟಣಗೆರೆ ಶೆಡ್ ಲೊಕೇಶನ್. ಪವನ್ ಹೇಳಿದಂತೆ ರೇಣುಕಾಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ಗೆ ಕರೆತಂದಿದ್ದ ಚಿತ್ರದುರ್ಗದ ದರ್ಶನ್ ಅಂಧಾಭಿಮಾನಿ ರಾಘವೇಂದ್ರ ಇದನ್ನ ಪವನ್ಗೆ ಹೇಳಿದ್ದ ತಡ ಆತ ನೇರ ದರ್ಶನ್ಗೆ ಫೋನ್ ಹಚ್ಚಿದ. ಆಪರೇಷನ್ ಸಕ್ಸಸ್, ರೇಣುಕಾಸ್ವಾಮಿ ಈಸ್ ಇನ್ ದಿ ಸ್ಪಾಟ್. ಆ ಟೈಮ್ನಲ್ಲಿ ಸ್ನೇಹಿತ ವಿನಯ್ಗೆ ಸೇರಿದ ಬಾರೊಂದರಲ್ಲಿ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತಿದ್ದ ದರ್ಶನ್ಗೆ ರೇಣುಕಾನನ್ನ ಎತ್ತಾಕೊಂಡು ಬಂದ ಮಾಹಿತಿ ಕೊಟ್ಟಿದ್ದ ಬಂಟ ಪವನ್. ಇದು ಗೊತ್ತಾಗ್ತಿದ್ದಂತೆಯೇ ಕೆರಳಿ ನಿಂತ ದಚ್ಚು ಅಲ್ಲಿಂದ ನೇರ ಹೊರಟಿದ್ದು RR ನಗರ ಐಡಿಯಲ್ ಹೋಮ್ ಬಳಿ ಇರೋ ಮನೆಯೊಂದಕ್ಕೆ. ಅಲ್ಲಿದ್ದದ್ದು ಹಠಗಾತಿ ಪವಿತ್ರ ಗೌಡ. ತಿಂಗಳು ಕಾಲ ಕಾಡಿದ ಮಿಕಾ ರೇಣುಕಾಸ್ವಾಮಿಯನ್ನ ತನ್ನ ಶಿಷ್ಯರು ಎತ್ತಾಕೊಂಡು ಬಂದಿದ್ದಾರೆ ಅಂತ ಹೇಳಿದ್ದೆ ತಡ ಪವಿತ್ರ ಗೌಡಗೆ ತಕ್ಕ ಶಾಸ್ತಿ ಮಾಡೋ ಕಾತುರ. ಆಗ ದರ್ಶನ್ ಕಾರ್ನಲ್ಲಿದ್ದು ವಿನಯ್ ಅಲ್ಲದೆ ಇನ್ನಿತರೆ 2 ಹುಡುಗರು. ಹಾಗೆ ಅಲ್ಲಿಂದ ಪವಿತ್ರ ಗೌಡಳನ್ನ ಪಿಕ್ ಮಾಡಿದ ದರ್ಶನ್ ಕಾರ್ನಲ್ಲಿ ಡೈರೆಕ್ಟ್ ಬಂದಿಳಿದಿದ್ದು ಅದೇ ಪಟ್ಟಣಗೆರೆ ಶೆಡ್ಗೆ. ಕೊತ ಕುದಿತಿದ್ದವಳು ಪವಿತ್ರ ಗೌಡ. ತನ್ನ ಪ್ಲಾನ್ ಸಕ್ಸಸ್ ಆದ ಬಗ್ಗೆ ಪವಿತ್ರ ಗೌಡಗೆ ಒಳಗೊಳಗೆ ಖುಷಿ, ಸೇಡು ತೀರಿಸಿಕೊಳ್ಳೋ ತವಕ, ಒದ್ದು ಬುದ್ಧಿ ಹೇಳೋ ಕಾತುರತೆ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಎತ್ತಾಕೊಂಡ್ಬಂದಂತಹ ದರ್ಶನ್ ಸಹಚರರು ಪಟ್ಟಣಗೆರೆ ಬಳಿ ಇರುವಂಥ ಒಂದು ಶೆಡ್ನಲ್ಲಿ ಆತನನ್ನು ಕೂಡಿ ಹಾಕಿದ್ರು. ಜೊತೆಗೆ ಆತನ ಮೇಲೆ ಹಲ್ಲೆಯನ್ನು ಕೂಡ ನಡೆಸ್ತಾ ಇದ್ರು. ಕೊನೆಗೆ ಈ ವಿಚಾರವನ್ನು ದರ್ಶನ್ಗೂ ಕೂಡ ತಿಳಿಸಿ ಅಂತಿಮವಾಗಿ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರು ಕೂಡ ಆ ಶೆಡ್ ಬಳಿ ಬಂದಿದ್ರು. ಇಲ್ಲಿ ಬಂದಂತಹ ಟೈಮಲ್ಲಿ ಪವಿತ್ರ ಗೌಡ ತನ್ನ ಆಕ್ರೋಶವನ್ನು ಯಾವ ರೀತಿ ಹೊರಹಾಕಿದ್ಲು ಅಂದರೆ ತನ್ನ ಕಾಲಲ್ಲಿದ್ದ ಚಪ್ಪಲಿಯನ್ನು ತಗೊಂಡು ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನು ನಡೆಸಿದ್ಲು. ಏತ ರೇಣುಕಾಸ್ವಾಮಿ ಪಟ್ಟಣಗೆರೆ ಶೆಡ್ಗೆ ಬಂದೊಡನೆಗೆ ಅಲ್ಲಿ ಕಂಡಿದ್ದು ತೇಟ್ ಸಿನಿಮಾಗಳಲ್ಲಿನ ವಿಲನ್
ಅಡ್ಡೆ ಸೀನ್. ಹಳೆ ಗೋಡಾನ್, ಅಲ್ಲಿ ವಿಚಿತ್ರ ಆಕಾರ ವಿಕಾರದ ಒಂದಷ್ಟು ಫೈಟರ್ಗಳು, ಅರ್ಥಾತ್ ಡಿ ಗ್ಯಾಂಗ್ನ ನಟೋರಿಯಸ್ ಮೆಂಬರ್ಸ್. ಸಿನಿಮಾ ಕ್ಲೈಮ್ಯಾಕ್ಸ್ನಂತೆಯೇ ರೇಣುಕಾಸ್ವಾಮಿ ಮೇಲೆರಗಿ ಬೀಳೋ ಧಾವಂತ. ಡಿಸೈನ್ನಲ್ಲಿ ಮುಷ್ಟಿಗಟ್ಟಿ ಮಾಡಿ ಹೊಡೆಯೋ ಪ್ಲಾನ್. ನೀಗ್ರೋ ಜಾನಿಯನ್ನು ಮೀರಿಸುವಂತೆ ಕಿಕ್ ಕೊಡೋ ಲೆಕ್ಕ. ಒಟ್ನಲ್ಲಿ ಡಿ ಬಾಸ್ ಫುಲ್ ಇಂಪ್ರೆಸ್ ಆಗಬೇಕು, ಮೇಡಮ್ ಕೂಡ ಖುಷ್ ಹೂವಾ ಅನ್ಬೇಕು. ಇದರಿಂದ ದರ್ಶನ್ ಶಬ್ಬಾಸ್ ಅನ್ಬೇಕು ಅಷ್ಟೇ. ಇನ್ನೊಂದೆಡೆ ದರ್ಶನ್ ಅಲ್ಲಿಂದ ಇಲ್ಲಿಗೆ ಬರೋದ್ರೊಳಗಡೆ ಜೋಶ್ನಲ್ಲೇ ರೇಣುಕಾಸ್ವಾಮಿ ಮೇಲಾಗಿತ್ತು ಫಸ್ಟ್ ರೌಂಡ್ ವರ್ಕ್. ರೇಣುಕಾಸ್ವಾಮಿ ಮೇಲೆ ಪೌರುಷ ಮೆರೆದಿತ್ತು ದರ್ಶನ್ ಪಟಾಲಂ. ಕಡ್ಡಿ ಪೈಲ್ವಾನನಂತಿದ್ದ ರೇಣುಕಾಸ್ವಾಮಿಯನ್ನ ಹಿಗ್ಗಾಮುಗ್ಗಾ ಹೊಡೆದು ಹಾಕಿತ್ತು ರಾಶಿಯಷ್ಟಿದ್ದ ಡಿ ಗ್ಯಾಂಗ್. ಹಾಗೆಯೇ RR ನಗರದಿಂದ ಪಟ್ಟಣಗೆರೆ ಶೆಡ್ಗೆ ಬಂದಿಳಿದ ಪವಿತ್ರ ಗೌಡ. ರೇಣುಕಾಸ್ವಾಮಿ ನೋಡಿದಾಕ್ಷಣ ಆರ್ಭಟ, ಬೋರ್ಗೆರೆತ, ಉಗ್ರಾವತಾರ. ಅಷ್ಟರಲ್ಲಾಗಲೇ ದರ್ಶನ್ ಬಂಟರ ಹೊಡೆತಕ್ಕೆ ನುಜ್ಜುಗುಜ್ಜಾಗಿದ್ದ ರೇಣುಕಾಸ್ವಾಮಿಗೆ ತಪ್ಪಿಸಿಕೊಂಡ್ರೆ ಸಾಕು ಅನ್ನೋ ಭಾವ. ದರ್ಶನ್ ಶೆಡ್ಗೆ ಬಂದಾಕ್ಷಣ ಸೀದಾ ಎರಗಿದ್ದು ಪವಿತ್ರ ಗೌಡ ಕಾಲಿಗೆ. ತಪ್ಪಾಯಿತು ಬಿಟ್ಟುಬಿಡಿ ಅಂತ ಅಂಗಲಾಚಿದ ರೇಣುಕಾಸ್ವಾಮಿ. ಆದರೆ ಬಡಪಾಯಿ ಗೋಗೆರೆತಕ್ಕೆ ಅಷ್ಟು ಸುಲಭವಾಗಿ ಕರಗಲಿಲ್ಲ ಪವಿತ್ರ ಗೌಡ. ಕಾಲಿನಲ್ಲಿದ್ದ ಚಪ್ಪಲಿ ಕೈಲಿ ತೆಗೆದವಳೇ ಪಾಟ ಅಂತ ರೇಣುಕಾಸ್ವಾಮಿ ಮುಖಕ್ಕೆ ಬಾರಿಸಿದ್ದಳು ಪವಿತ್ರ. ರೋಷ ತಣಿಯೋ ತನಕ. ಇಲ್ಲಿ ದರ್ಶನ್ ಕೂಡ ಸುಮ್ನಿರೋ ಆಸಾಮಿಯೇ. ಗ್ಯಾಂಗ್ನ ಪ್ರಲೋಭನೆ ಬೇರೆ. ಸಿಕ್ಕಿಕೊಂಡ ಮಿಕದೆದುರು ರೋಷಾವೇಶ ಪ್ರದರ್ಶನ ಮಾಡಿದ ವಿಕ್ಷಿಪ್ತ ಆನಂದ ಬೇರೆ. ಚಿತ್ರದುರ್ಗದಿಂದ ಕರೆಸಿದ್ದೇ ಸಾಧನೆ ಅನ್ನೋ ಹಮ್ಮು ಬೇರೆ. ದರ್ಶನ್ ಸಹ ಪಾಪದ ರೇಣುಕಾಸ್ವಾಮಿಗೆ ಮನಸ್ಸೋ ಇಚ್ಛೆ ರುಬ್ಬಿದ್ದು. ಸೇಮ್ ಟು ಸೇಮ್ ಸಿನಿಮಾದಲ್ಲಿ ವಿಲನ್ಗೆ ಬಾರಿಸೋ ಥರ. ಬರೋಬ್ಬರಿ 45 ನಿಮಿಷಗಳ ಕಾಲ ಸುದೀರ್ಘ ಕ್ಲೈಮ್ಯಾಕ್ಸ್. ಸಿನಿಮಾಗಳಲ್ಲಿ 10 ಬಂಟರ್ಗಳಿಗೆ ಒಬ್ಬನೇ ಬಾರಿಸಿದ್ರೆ ಇಲ್ಲಿ ಮಾತ್ರ ಕೇಸ್ ಉಲ್ಟಾ ಪಲ್ಟಾ. ಒಬ್ಬ ಪಾಪದ ಅಭಿಮಾನಿ ಮೇಲೆ 10 ರಾಂಧವರ ವೀರಾವೇಶ. ತನ್ನನ್ನು ಕೆಣಕಿದ ಕಿಡಿಗೇಡಿಯನ್ನ ಚಕ್ರವ್ಯೂಹದಲ್ಲಿ ಸಿಲುಕಿಸಿ ಪಾಠ ಕಲಿಸಿದ ಬಗ್ಗೆ ವಿಕಾರ ನಗು ಪವಿತ್ರ ಗೌಡದ್ದು. ಇದಾದ ಸ್ವಲ್ಪ ಹೊತ್ತಿಗೆ ಪವಿತ್ರ ಗೌಡ ಸಹಿತ ಡಿ ಗ್ಯಾಂಗ್ ಡಿಸ್ಪರ್ಸ್. ಅವರಲ್ಲಿ ದೊಡ್ಡ ಸಂಗ್ರಾಮ ಗೆದ್ದ ಫೀಲಿಂಗ್. ಇದಾದ ಮೇಲೆ ಸ್ವಲ್ಪ ಸಮಯದ ನಂತರ ರಾಜಕಾಲುವೆ ಬಳಿ ಅಪರಿಚಿತ ಶವ ಪತ್ತೆ. ಅದು ದರ್ಶನ್ ಅಂಧಾಭಿಮಾನಿ ರೇಣುಕಾಸ್ವಾಮಿಯದ್ದು ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. 4-5 ದಿನಗಳ ಸೀನ್ ರಿವೈಂಡ್. ಮಹಿಳೆ ಅಂದ್ರೆ ದೇವತೆ, ಹೆಣ್ಣು ಅಂದ್ರೆ ಮಾತೃ ಹೃದಯಿ. ಆದ್ರೆ ಇಲ್ಲಿ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಬೇಡ್ಕೊಂಡ್ರು ಬಗ್ಲಿಲ್ಲ ಪವಿತ್ರ ಗೌಡ. ಇಲ್ಲಿ ತನ್ನ ಅಹಂಗೆ, ಸೇಡಿಗೆ, ಹಠಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಹೊತ್ತಿದ್ದು ಕೊಲೆಗಾರ ಪಟ್ಟ. ಇಲ್ಲಿ A1 ಆರೋಪಿ ಪವಿತ್ರ ಗೌಡ. ಹೀಗೆ ಸ್ವಲ್ಪವೇ ಸ್ವಲ್ಪ ಸಹನೆ ತೋರಿಸಿದ್ರೆ ಇಂಥ ದುರ್ಗತಿ ಖಂಡಿತವಾಗ್ಲೂ ಬರ್ತಿರ್ಲಿಲ್ಲ. ಪಾಪದ ರೇಣುಕಾಸ್ವಾಮಿ ಮೇಲೆ ಸೇಡಿನ ಬೆಂಕಿ ಕಾರಿದ ಪವಿತ್ರ ಗೌಡ ದರ್ಶನ್ ಸ್ಥಿತಿ ಮಾಡಿದ್ದುಣ್ಣೋ ಮಾರಾಯ. ಇದೇ ಹೊತ್ತಿನ ಬರ್ನಿಂಗ್ ಸ್ಟೋರಿ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ.
ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.